ನಾನು ಇದನ್ನು ಹಾಡು ಕೇಳಿ ಇನ್ಸ್ಪೈರ್ ಮಾಡಿಕೊಂಡು ಕ್ಲಾಸಿಕಲ್ ಮ್ಯೂಸಿಕ್ ಕಲಿಬೇಕಂತ ಹೇಳಿ ಈ ಹಾಡುಗಳೆಲ್ಲ ನಮಗೆ ಪ್ರೇರಣೆ ಆಗಿದೆ. ಅದು ಏನು ಯಾವ ಥರ ರಾಗ ಸಂಯೋಜನೆ ಹಾಕ್ತಾರೆ ನನಗೆ ಆಶ್ಚರ್ಯ ಆಗಿಬಿಡುತ್ತೆ. ಏನು ಹೇಗೆ ಹೊಸ ಹೊಸ ಥರ ಟ್ಯೂನ್ಸ್ ತರ್ತಾರೆ. ನೀವು ನೋಡಿ ವಿಶೇಷವಾಗಿ ನಾನು ರಾಜ್ಕುಮಾರ್ ಅಭಿಮಾನಿ ತುಂಬ. ಅದರಲ್ಲಿ ಅಂದರೆ ರಾಜ್ಕುಮಾರ್ ಅಭಿಮಾನಿ ಯಾರು ಇಲ್ಲ ಅಂತ ಹೇಳಬೇಕು, ಆ ಥರ ಇದೆ. ಅವರ ಪರ್ಸನಾಲಿಟಿನೇ ಆ ಥರ, ಅವರ ಕಲೆನೇ ಆ ಥರ. ಒಮ್ಮೆ ಧರಣಿಗೆ ನಮಿಸಿ ಒಳಗೆ ನೀನು ನಡೆ. ಕಲಾಭೂಮಿ ವೇದಿಕೆಯಲ್ಲಿ ಒಂದು ದೈವಿ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ನಮ್ಮ ತೀರ್ಥಹಳ್ಳಿ ರಮೇಶ್ ಅವರು ಸಿದ್ಧರಾಗಿದ್ದಾರೆ. ರಾಜ್ಕುಮಾರ್ ಅವರೇ ಹಾಡಿದಂಥ ಅಯ್ಯಪ್ಪ ಸ್ವಾಮಿಯ ಒಂದು ಭಕ್ತಿಗೀತೆಯನ್ನು ಅವರು ಸಾದರಪಡಿಸ್ತಾರೆ. ಕೇಳೋಣ, ಬೇರೆ ಏನೋ ಕೇಳಲಾರೆ ಸ್ವಾಮಿ, ತೀರ್ಥಹಳ್ಳಿ ರಮೇಶ್ ಅವರ ದನಿಯಲ್ಲಿ. ಎಲ್ರಿಗೂ ನಮಸ್ಕಾರ. ನಾನು ತೀರ್ಥಹಳ್ಳಿ ರಮೇಶ್, ಮೂಲತಃ ತೀರ್ಥಹಳ್ಳಿಯವನು. ನಾನಿಂದು ಒಂದು ಭಕ್ತಿಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಏಕೆಂದರೆ ನಮ್ಮಲ್ಲಿ ರಾಜ್ಕುಮಾರ್ ಅವರು ಬರೀ ಸಿನಿಮಾ ಹಾಡುಗಳಲ್ಲಷ್ಟೇ ಇದಾಗಿಲ್ಲ, ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಇರ್ಬೋದು, ಮಲೆ ಮಹದೇಶ್ವರ ಸ್ವಾಮಿ ಬಗ್ಗೆ ಇರ್ಬೋದು, ಆಂಜನೇಯ ಸ್ವಾಮಿ, ಹಾಗೆ ಶಬರಿಮಲೆ ಸ್ವಾಮಿ, ಅಯ್ಯಪ್ಪ ಸ್ವಾಮಿ ಅಂತಹ ಗೀತೆಗಳನ್ನು ಭಗವಂತನೇ ಬರಬೇಕು ಆ ರೀತಿಯ ಒಂದು ಇದರಲ್ಲಿ ಅವರು ಭಕ್ತಿಗೀತೆಗಳನ್ನು ಹಾಡಿ, ಹಾಗೆ ನಮ್ಮಲ್ಲಿ ಕೂಡ ದಾಸ ಶ್ರೇಷ್ಠರು, ಹಾಗೆ ಕವಿವರೆಣ್ಯರು ಪ್ರಾಕೃತಿಕ ಭಾಷೆ ಕನ್ನಡದಲ್ಲಿ ಭಗವಂತನ ಲೀಲೆಗಳನ್ನು ಕೊಂಡಾಡುವಂಥ ಸಾಕಷ್ಟು ಭಕ್ತಿಗೀತೆಗಳನ್ನು ಬರೆದಿದ್ದಾರೆ. ಅಂತಹ ಗೀತೆಗಳನ್ನು ನಾವು ಈ ಸಿನಿಮಾ ಮತ್ತೊಂದು ರಂಗದ ಮಧ್ಯೆ ಒಂದೊಂದು ಭಕ್ತಿಗೀತೆಗಳನ್ನು ಹಾಡಿದಾಗ ಆ ಗಾಯಕರಿಗೂ ಕೂಡ ಇಲ್ಲೋ ಶಿವನ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಗಾಯಕರಿಗೆ ಕೂಡ ಒಂದು ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಸಿಗಬಹುದು, ಭಗವಂತ ಇನ್ನೂ ಹೆಚ್ಚಿನ ಇದನ್ನು ಶ್ರೇಯಸ್ಸನ್ನು ಕರುಣಿಸ್ಬೋದು. ಅಲ್ಲಿ ಕೂಡ ಇನ್ನೂ ಮೇಲೆ ಯಾರಿಗೆ ಗೊತ್ತು, ಈಗ ಮಾತ್ರ ನಾವು ಹೀಗಂತ ಗೊತ್ತು, ಮುಂದೆ ಏನಾಗ್ತೀವಿ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಗೊತ್ತಿಲ್ಲದಿರೋ ಪ್ರಪಂಚದಲ್ಲಿ ಇರ್ತಕ್ಕಂಥವ್ರನ್ನ ನೆನೆಸ್ಕೋಬೇಕು. ನಾವು ಒಮ್ಮೊಮ್ಮೆ ಪ್ರಾಣಿಗಳಾಗಿ ಹುಟ್ಟಬೇಕು ಅನ್ಸುತ್ತೆ. ಯಾಕೆಂದರೆ ನಾಳೆನೇ ಚಿಂತೆ ಇಲ್ಲ, ಸ್ವಾರ್ಥ ಅನ್ನೋದಿಲ್ಲ, ಅವಕ್ಕೆ ಯಾವುದೂ ಇರಲ್ಲ. ಮನುಷ್ಯನಿಗೆ 2 ದಿನ ಹಿಂದೆ ಮಾಡಿದ್ದ ಅಡುಗೆಯನ್ನು ಊಟ ಮಾಡಿದರೆ ಹೊಟ್ಟೆ ಕೆಡುತ್ತೆ ಅಂತ ಗೊತ್ತಿರುತ್ತೆ ಅವನಿಗೆ. 2 ದಿನದ ಹಿಂದೆ ಮಾತಾಡಿದ್ನ ತಲೆ ಒಳಗಿಟ್ಕೊಂಡ್ರೆ ತಲೆನೂ ಕೆಡುತ್ತೆ ಅನ್ನೋ ಜ್ಞಾನ ಕೂಡ, ಸಾಮಾನ್ಯ ಜ್ಞಾನ ಕೂಡ ಮನುಷ್ಯನಲ್ಲಿ ಇರಲ್ಲ. ಆದರೆ ಪ್ರಾಣಿಗಳಲ್ಲಿ ಕೂಡ ಅದು ಯಾವುದೂ ಇರಲ್ಲ. ಹಾಗೆ ನಮ್ಮಲ್ಲಿ ದಾಸಶ್ರೇಷ್ಠರ ಬರೆದಿರ್ತಕ್ಕಂಥ ಸಾಕಷ್ಟು ಗೀತೆಗಳನ್ನು ನನ್ನ ಆರಾಧ್ಯ ಗುರುಗಳಾದಂಥ ಇವರು ಮೈಸೂರು ರಾಮಚಂದ್ರ ಆಚಾರ್ಯರು, ಇವರು ಸಾಕಷ್ಟು ಗೀತೆಗಳನ್ನು ತಮ್ಮ ಕಂಠ ಮಾಧುರ್ಯದಿಂದ ಹಾಡೋದಷ್ಟೇ ಅಲ್ಲದೆ ಭಗವಂತನ ಲೀಲೆಗಳನ್ನು, ಭಗವಂತನ ರೂಪಗಳನ್ನು ವೇದಿಕೆ ಮೇಲೆ ಇಟ್ಟು ಪೂಜೆ ಪುರಸ್ಕಾರಗಳಿಂದ ಒಂದು ಭಗವಂತನ ಮಂದಿರವನ್ನೇ ಸೃಷ್ಟಿ ಮಾಡ್ತಕ್ಕಂಥ ಒಬ್ಬರು ಗಾಯಕರಂತಿದ್ದರೆ ಅವರು ಮೈಸೂರು ರಾಮಚಂದ್ರ ಆಚಾರ್ಯರು. ಇವರ ಪಾದಪದ್ಮಗಳಿಗೆ ನನ್ನ ನಮಸ್ಕಾರಗಳನ್ನು, ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ, ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು. ಯಾಕೆಂದರೆ ಅವರ ಕಂಠ ಇಲ್ಲೆಲ್ಲ ಓಡಾಡ್ತಾ ಇದೆ, ಇಡೀ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಓಡಾಡ್ತಾ ಇದೆ. ಎಲ್ಲೋದ್ರೂ ಈ ಕಂಠವನ್ನು ಮೀರಿಸ್ತಕ್ಕಂಥ ಇನ್ನೊಂದು ಕಂಠ ಮತ್ತೆ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಹನೀಯರು ಒಂದು ಹಾಡಿರ್ತಕ್ಕಂಥ ಒಂದು ಗೀತೆಯನ್ನು ನಾನು ಆಯ್ಕೆ ಮಾಡಿಕೊಂಡು ಇಂದು ನಾನು 1ನೇ ತಾರೀಕಿಂದ ಸಾರ್ ಯಾವಾಗ ಈ ಕಲಾಭೂಮಿಯಲ್ಲಿ ಇಂಥ ಒಂದು ಇದು ಕಾರ್ಯಕ್ರಮ ಮಾಡ್ತೀನಿ ಅಂದಾಗ ನಾನು ಫಸ್ಟು ಬೇರೆ ಗೀತೆ ತೊಗೊಂಡೆ. ಆಮೇಲೆ ಯಾಕೋ ಮನಸ್ಸಿಗೆ ಕೇಳಲಿಲ್ಲ, ಅಯ್ಯಪ್ಪ ಸ್ವಾಮಿ ಸಾಂಗನ್ನು ಹಾಡೋಣ, ಎಂದೂ ಹಾಡಿಲ್ಲ ಅಂಥೇಳಿ 1ನೇ ತಾರೀಕಿಂದ ನಾನು ಇವತ್ತಿನವರೆಗೂ ಒಂದೇ ಹೊತ್ತಿನ ಊಟದಲ್ಲಿದೆ. ನಾನು ಉಪವಾಸ ವ್ರತವನ್ನು ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ, ಇವತ್ತಿನವರೆಗೂ ರಾತ್ರಿ ಗೀತ್ರಿ ಏನು ಊಟ ಇಲ್ಲ. ಏನೋ ಈ ಗೀತೆಯನ್ನು ಹಾಡಬೇಕು ಅಂತ, ನಾನಂತ ಹಾಡುಗಾರನ ಅಲ್ಲೇ ಇರ್ಬೋದು, ಆದರೆ ರಾಮಚಂದ್ರಾಚಾರ್ಯರೇ ಹೇಳಿರೋದು, ನಾವು ಹಾಡುವುದು ನಮಗೆಂದು ಎದೆಭಾರ ಇಳಿಯಲೆಂದು. ನಾವು ಹಾಡ್ತೀವಿ, ಅದು ಎಷ್ಟು ಜನರಿಗೆ ತಲುಪುತ್ತೋ, ಎಂಥವರಿಗೆ ಕೂಡ ಒಳ್ಳೆಯ ಮಾತುಗಳು ಇರುತ್ತೆ, ಹಾಗೂ ಇರುತ್ತೆ, ಹೀಗೂ ಇರುತ್ತೆ. ಹಾಗಾಗಿ ಯಾವುದನ್ನು ಚಿಂತನೆ ಮಾಡಬಾರ್ದು. ನಮ್ಮಲ್ಲಿ ಏನಿದೆಯೋ ಅದನ್ನು
ಹೊರ ಹಾಕಬೇಕಷ್ಟೇ. ಹಾಗಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇಂದಿನ ಗಾಯನವನ್ನು ಶುರು ಮಾಡ್ತಾ ಇದ್ದೀನಿ. ಇದು ಅಯ್ಯಪ್ಪ ಸ್ವಾಮಿ ಮೂರ್ತಿ. ಇದನ್ನು ನಾವು ಪೂಜೆ ಮಾಡ್ತಕ್ಕಂಥದ್ದು ನಾನೊಬ್ಬನೇ, ಅದು ನನ್ನ ಸಪ್ರೇಟ್ ಇದರಲ್ಲಿ. ಹಾಗಾಗಿ ಇಲ್ಲಿಗೆ ತಂದು ನಮ್ಮ ಗುರುಗಳು ಅಂದರೆ ಏನು, ಗುರುಗಳು ಒಂದು ದೇವರಿಗೆ ಸಮಾನ. ತಪ್ಪಿ ಹೋಗಿದ್ದನ್ನ ತಿದ್ದಿ ಹೇಳ್ಕೊಳ್ಳೋಂಥ ಗುರುಗಳಿರ್ತಾರೆ. ಅಂಥವರ ನೆರಳಲ್ಲಿ, ಅಂಥವರ ಸಾನ್ನಿಧ್ಯದಲ್ಲಿ ಇಂಥ ವೇದಿಕೆ, ಈ ವೇದಿಕೆ ನನಗೆ 3ನೇ ಬಾರಿ ಇದು ನಾನು ಕೊಡ್ತಾ ಇರೋದು. ನನ್ನ ಮಗಳಿಗೆ 5, ನನಗೆ 3. ಇದೇ ವೇದಿಕೆಯಲ್ಲಿ ನಾನು ಸಂಗೀತಧಾಮದ ಕಾರ್ಯಕ್ರಮದಲ್ಲಿ 2 ಬಾರಿ ಹಾಡಿದ್ದೆ. ಇದು 3ನೇ ಬಾರಿ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಭಗವಂತ ಹೆಚ್ಚಿನ ಇನ್ನೂ ಸಾಕಷ್ಟು ತಮ್ಮ ಕಂಠ ಸಿರಿ ಕರ್ನಾಟಕದಾದ್ಯಂತ ನಮ್ಮ ತೀರ್ಥಹಳ್ಳಿಲಿ ಒಮ್ಮೆ ಬಂದು ಮೊಳಗಲಿ ಅಂತ ಕೇಳ್ಕೊತ, ಇಲ್ಲಿರ್ತಕ್ಕಂಥ ಕಲಾಕೋವಿಗಳು ಎಲ್ಲರಿಗೂ ಒಮ್ಮೆ ನಮ್ಮಲ್ಲಿಗೆ ನಾನು ಅದನ್ನು ಭಗವಂತ ಆದಷ್ಟು ಬೇಗ ಈಡೇರಿಸಲಿ ಅಂತ ನನಗೆ ಕೆಲವೊಂದು ಕಾರಣಾಂತರಗಳಿಂದ ನನಗೆ ಆಗ್ತಾ ಇಲ್ಲ, ಬಿಟ್ಟರೆ ಒಂದು ಅವಕಾಶ ಇದ್ದೇ ಇದೆ. ಅದಕ್ಕೋಸ್ಕರ ನಮ್ಮಲ್ಲಿ ಕರೆಸಿ ಈ ಕೋಗಿಲೆಗಳನ್ನು ಒಮ್ಮೆ ನಮ್ಮ ತೀರ್ಥಹಳ್ಳಿಯಲ್ಲಿ ಇದು ಮಾಡಬೇಕಂತ ನನ್ನ ಮಹದಾನಂದ. ಹಾಗಾಗಿ ಈ ಗೀತೆಯನ್ನು ಇಲ್ಲಿ ಶುರು ಮಾಡ್ತಾ ಇದ್ದೀನಿ ತಮ್ಮೆಲ್ಲರ ಆಶೀರ್ವಾದದಲ್ಲಿ. ಒಂದೇ ಒಂದು ಮಾತು ಹೇಳು ಸ್ವಾಮಿ, ಶರಣು ಅಯ್ಯಪ್ಪ ಸ್ವಾಮಿ, ಶರಣು ಅಯ್ಯಪ್ಪ, ಶರಣು ಅಯ್ಯಪ್ಪ ಸ್ವಾಮಿ, ಶರಣು ಅಯ್ಯಪ್ಪ, ಶರಣು ಅಯ್ಯಪ್ಪ ಸ್ವಾಮಿ, ಶರಣು ಅಯ್ಯಪ್ಪ. ಎನ್ನಲಾರೆ ಸುಖವ ನಾನು ಬೇಡಲಾರೆ, ಪದವಿ ಆಸೆ ಇಲ್ಲ ನನ್ನ ಸ್ವಾಮಿ. ಸಿರಿಯು ಬೇಕು ಎನ್ನಲಾರೆ ಸುಖವ ನಾನು ಬೇಡಲಾರೆ, ಪದವಿ ಆಸೆ ಇಲ್ಲ ನನ್ನ ಸ್ವಾಮಿ. ಬೇರೆ ಏನು ಕೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ, ಶರಣು ಅಯ್ಯಪ್ಪ ಸ್ವಾಮಿ, ಶರಣು ಅಯ್ಯಪ್ಪ, ಶರಣು ಅಯ್ಯಪ್ಪ ಸ್ವಾಮಿ, ಶರಣು ಅಯ್ಯಪ್ಪ, ಶರಣು ಅಯ್ಯಪ್ಪ ಸ್ವಾಮಿ, ಶರಣು ಅಯ್ಯಪ್ಪ. ಬೇಕು ಎನ್ನಲಾರೆ ಮುಕ್ತಿಯನ್ನ ಬೇಡಲಾರೆ, ಬೇರೆ 100 ಆಸೆ ಇಲ್ಲ ಸ್ವಾಮಿ. ಭಕ್ತಿ ಬೇಕು ಎನ್ನಲಾರೆ ಮುಕ್ತಿಯನ್ನ ಬೇಡಲಾರೆ, ಬೇರೆ 100 ಆಸೆ ಇಲ್ಲ ಸ್ವಾಮಿ. ಬೇರೆ ಏನು ಕೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ, ಶರಣು ಅಯ್ಯಪ್ಪ ಸ್ವಾಮಿ, ಶರಣು ಅಯ್ಯಪ್ಪ, ಶರಣು ಅಯ್ಯಪ್ಪ ಸ್ವಾಮಿ, ಶರಣು ಅಯ್ಯಪ್ಪ, ಶರಣು ಅಯ್ಯಪ್ಪ ಸ್ವಾಮಿ, ಶರಣು ಅಯ್ಯಪ್ಪ.
ಗಿರಿಯಲಿರುವ ಹರಿವ ನದಿಗೆ ಕಡಲ ಮೋಹ ಇರುವ ಹಾಗೆ ಎಲ್ಲೋ ಇರುವ ನನ್ನ ಮನಕ್ಕೆ ಇಂದು. ಗಿರಿಯಲಿರುವ ಹರಿವ ನದಿಗೆ ಕಡಲ ಮೋಹ ಇರುವ ಹಾಗೆ ಎಲ್ಲೋ ಇರುವ ನನ್ನ ಮನಕ್ಕೆ ಇಂದು. ನಿನ್ನ ಕಾಣೋ ತವಕ ಏಕೆ ಬಂತು, ಬೇರೆ ಏನು ಕೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ. ಬೇರೆ ಏನು ಕೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ. ಶರಣು ಅಯ್ಯಪ್ಪ ಸ್ವಾಮಿ ಶರಣು ಅಯ್ಯಪ್ಪ, 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 ಸ್ವಾಮಿ ಶರಣು ಅಯ್ಯಪ್ಪ ಸ್ವಾಮಿಯೇ. ಧನ್ಯವಾದ. ಏನಾದರೂ ತಪ್ಪುಗಳಿದ್ದರೆ ಕ್ಷಮೆ ಇರಲಿ ಗುರುಗಳಲ್ಲಿ ವಿನಂತಿ. ಕಾಸ್ಟ್ಯೂಮ್ಸ್ ಎಲ್ಲ ತೋರಿಸಿದಾಗ ಒಂದು ಸ್ವಲ್ಪ ಹಾಗೂ ಇವು ಆಗುತ್ತೆ. ಧನ್ಯವಾದ. ನವೋದಯ ನಾಗರಾಜ್ ಸರ್ ಅವರಿಗೂ ಮತ್ತೊಮ್ಮೆ ಧನ್ಯವಾದ. ಏಕೆಂದರೆ ಈ ಕಲಾಭೂಮಿಲಿ ಹೇಳಬೇಕೋ ಬೇಡೋ ಗೊತ್ತಿಲ್ಲ, ಒಂದು ಪ್ರೇರಣೆ, ಅದು ಒಂದು ಪ್ರೇರಣೆ. ಏನು ಮಾಡಬೇಕಂದ್ರೂ ಸಹ ಸಾಥ್ ಕೊಡ್ತಾರೆ. ತನ್ನಲ್ಲೂ ಅಭಿಲಾಷೆ ಇದೆ, ಬೇರೆಯವರಿಗೆ ಅಭಿರುಚಿಯನ್ನು ಉಣಿಸ್ತಕ್ಕಂಥ ಉಣಬಿಡಿಸ್ತಕ್ಕಂಥ ಒಬ್ಬ ಮಹನೀಯ ಅವರು. ತಮ್ಮ ಪಾದ ಪದ್ಮಗಳಿಗೆ ಕೂಡ ಇಂದಿನ ಈ ಶುಭ ಸಂದರ್ಭದಲ್ಲಿ ಪ್ರಣಾಮಗಳನ್ನು ಹೇಳ್ತಾ ಸೀತಾರಾಮ್ ಸರ್ ಅವರಿಗೂ ಹಾಗೂ ಬಾಲಾಜ್ ಸರ್ ಅವರಿಗೂ ಮತ್ತು TR ನಾಗರಾಜ್ ಸರ್ ಅವರಿಗೂ, ನಮ್ಮ ಹಿರಿಯರಾದಂಥ TR ನಾಗರಾಜ್ ಸರ್ ಅವರಿಗೂ ನಮ್ಮ ಹೃದಯಪೂರ್ವಕ ನಮನಗಳನ್ನು, ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ನನ್ನ ಈ ಹಾಡನ್ನು, ಇಂದಿನ ಹಾಡನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಪ್ರಸ್ತುತಿಯನ್ನು ನೀಡಬೇಕು ಅನ್ನೋ ಅಭಿಲಾಷೆಯನ್ನು ಹೊತ್ತು ಅದಕ್ಕೆ ಬಹಳಷ್ಟು ತಯಾರಿಯನ್ನು ಮಾಡಿಕೊಂಡು ಬಂದು ವೇದಿಕೆಯಲ್ಲಿ ಒಂದು ವಿಭಿನ್ನವಾದಂಥ ವಾತಾವರಣ ಸೃಷ್ಟಿ ಮಾಡುವಂಥ ತೀರ್ಥಹಳ್ಳಿ ರಮೇಶ್ ಸರ್ ಅವರಿಗೆ ಮತ್ತೊಮ್ಮೆ ನಮ್ಮ ಜೋರು ಚಪ್ಪಾಳೆಯ ಧನ್ಯವಾದಗಳು. ಈ ದಿನದ ಪ್ರಸ್ತುತಿ ಕೂಡ ಬಹಳ ಸೊಗಸಾಗಿತ್ತು. ಮತ್ತೊಮ್ಮೆ ಅವರಿಗೆ ಪ್ರೀತಿಯ ವಂದನೆಗಳು.